ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಅಕಾಲಿಕವಾಗಿ ಸುರಿದಂತಹ ಧಾರಾಕಾರ ಮಳೆಗೆ ರೈತರ ಬದುಕು ಕೂಡ ಇವತ್ತು ಮೂರಾಬಟ್ಟೆಯಾಗಿದೆ. ಯಾಕಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದಂತ ಬೆಳೆ ಇವಾಗ ರೈತನ ಕಣ್ಣೆದುರೆ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ 1 ಎಕರೆ ಬಾಳೆ ತೋಟವನ್ನು ಬೆಳಿಬೇಕಾದ್ರೆ ರೈತ ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಅದೇ ರೀತಿ 2 ಎಕರೆ ಜಮೀನನ್ನು ಬೆಳಿಬೇಕಾದ್ರೆ 4 ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಆದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆದಂತ ಬೆಳೆ ಇವಾಗ ಸಮೃದ್ಧವಾಗಿ ಬೆಳೆದು ನಿಂತಿತ್ತು. ಪ್ರತಿ 1 ಎಕರೆಗೆ ಸುಮಾರು 5 ರಿಂದ 6 ಲಕ್ಷ ರೂಪಾಯಿವರೆಗೂ ಕೂಡ ಇನ್ಕಮ್ ಬರುವಂತದ್ದು ಆಗಿತ್ತು. ಆದ್ರೆ ಈ ಒಂದು 2 ಎಕರೆ ಜಮೀನಿಗೆ ಸುಮಾರು 10 ರಿಂದ 12 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆಯಲ್ಲೂ ಕೂಡ ರೈತ ಇದ್ದ. ಆದ್ರೆ ಅಕಾಲಿಕವಾಗಿ ಸುರಿದಂತ ಗಾಳಿ ಸಹಿತ ಮಳೆಗೆ ಸಂಪೂರ್ಣವಾಗಿ ಬಾಳೆ ತೋಟ ನೆಲಕಚ್ಚಿ ಹೋಗ್ಬಿಟ್ಟಿದೆ. ಸಂಪೂರ್ಣವಾಗಿ ಬಾಳೆ ತೋಟ ಬಿದ್ದು ಹೋಗ್ಬಿಟ್ಟಿದೆ. ಬಾಳೆಗೊನೆ ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದಾವೆ. ಹೀಗಾಗಿ ಬಾಳೆಗೊನೆಯೂ ಕೂಡ ಹಾನಿಯಾಯಿತು, ಬಾಳೆ ತೋಟವೂ ಕೂಡ ಹಾನಿಯಾಯಿತು. ರೈತ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ತೋಟವನ್ನ ಮಾಡಿದ್ದ. ಆದ್ರೆ ರೈತನ ಕಣ್ಣೆದುರಿಗೆ ಈ ಒಂದು ಬೆಳೆಗಳು ಕೂಡ ಈಗ ಹಾನಿಯಾಗಿರೋದ್ರಿಂದ ಸಾಕಷ್ಟು ಸಂಕಷ್ಟಕ್ಕೆ ಕೂಡ ಈಡಾಗಿದ್ದಾನೆ. ಇಂಥದ್ದೊಂದು ಘಟನೆ ಗದಗ ತಾಲೂಕಿನ ಬೆಂಕದಕಟ್ಟೆ ಗ್ರಾಮದಲ್ಲಿ ಕೂಡ ನಡೆದಿರುವಂಥದ್ದು. ಬೆಂಕದಕಟ್ಟೆ ಗ್ರಾಮದ ರೈತ ವೆಂಕಟೇಶ್ ಹೊಸಮನಿ ಅಂತಕ್ಕಂಥ ರೈತ, ಆತ ಸುಮಾರು 2 ಎಕರೆ ಜಮೀನಿನಲ್ಲಿ ಬಾಳೆ ತೋಟವನ್ನ ಮಾಡಿದ್ದ. 3 ಎಕರೆಯಲ್ಲಿ ಪಪ್ಪಾಯಿ ತೋಟವನ್ನ ಸಹ ಮಾಡಿದ್ದ. ಆದ್ರೆ ಈ ಎರಡಕ್ಕೂ ಕೂಡಿ ಸುಮಾರು 6 ರಿಂದ 7-8 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿ ಬಾಳೆ ತೋಟವನ್ನಾಗಿರ್ಬೋದು, ಪಪ್ಪಾಯವನ್ನ ಮಾಡಿರುತ್ತಾನೆ. ಆದ್ರೆ ಸಮೃದ್ಧವಾಗಿ ಬೆಳೆದ ನಿಂತಹ ಬೆಳೆಗಳು ರೈತನ ಕೈ ಹಿಡಿತಾ ಇತ್ತು. ಯಾಕಂದ್ರೆ ಉತ್ತಮವಾದ ಫಸಲು ಕೂಡ ಬರ್ತಾ ಇತ್ತು. ಆದ್ರೆ ಗಾಳಿ ಸಹಿತವಾಗಿ ಯಾವಾಗ ಮಳೆ ಬಿತ್ತು ಅವಾಗ ಆ ಸಂಪೂರ್ಣ ಬೆಳೆಗಳು ಕೂಡ ಈಗ ಹಾನಿಯಾಗಿದ್ದಾವೆ. ಯಾಕಂದ್ರೆ ರೈತ ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಗೊಬ್ಬರ ಹಾಕಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಹನಿ ನೀರಾವರಿಯನ್ನ ಮಾಡಿಕೊಂಡು ಸಮೃದ್ಧವಾಗಿ ಬೆಳೆಯನ್ನು ಕೂಡ ಬೆಳೆದಿತ್ತು. ಆದ್ರೆ ಇನ್ನು 2-3 ತಿಂಗಳು ಕಳೆದು ಹೋಗಿದ್ರೆ ಆ ರೈತನಿಗೆ ಆ ಫಸಲು ಕೂಡ ಸಿಗ್ತಾ ಇತ್ತು. ಯಾಕಂದ್ರೆ ಬಾಳೆ ತೋಟ ಅಷ್ಟೊಂದು ಸಮೃದ್ಧವಾಗಿ ಕೂಡ ಬೆಳೆದು ನಿಂತಿತ್ತು. ಇದೇ ಮೊದಲ ಬಾರಿಗೆ ಸುಮಾರು ಪ್ರಾಯೋಗಿಕವಾಗಿ 2 ಎಕರೆ ಜಮೀನಿನಲ್ಲಿ ಬಾಳೆ ತೋಟವನ್ನ ಸಹ ಮಾಡಿದ್ದ. ಅದರಲ್ಲೂ ಏಲಕ್ಕಿ ಬಾಳೆಹಣ್ಣಿಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಕೂಡ ಈ ಒಂದು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥದ್ದು. 70 ರೂಪಾಯಿಗೆ ಕೆಜಿಯಂತೆ ಮಾರುಕಟ್ಟೆಯಲ್ಲಿ ಏಲಕ್ಕಿ ಬಾಳೆಹಣ್ಣು ಕೂಡ ಮಾರಾಟ ಆಗ್ತಾ ಇದೆ. ಹೀಗಾಗಿ ಈ ಬಾರಿ ಸಮೃದ್ಧವಾಗಿ ಬೆಳೆ ಬಂದಿತ್ತು. ಆದ್ರೆ ಇನ್ನೇನು ಫಸಲು ಕೊಡಬೇಕಾಗಿತ್ತು. ಈಗಾಗಲೇ ಬಾಳೆ ತೋಟದಲ್ಲಿ ಬಾಳೆಹಣ್ಣಿನ ಗೊನೆಗಳು ಕೂಡ ಈಗಾಗಲೇ ರೆಡಿ ಆಗ್ತಾ ಇದ್ದು, ಇನ್ನು ಕೆಲವೊಂದಿಷ್ಟು ಹೂಗಳು ಕೂಡ ಬಿಟ್ಟಿದ್ದು. ಇನ್ನೇನು 2 ತಿಂಗಳು ಕಳೆದಿದ್ರೆ ಆ ಫಸಲು ಕೂಡ ರೈತನ ಕೈಗೆ ಸಿಗ್ತಾ ಇತ್ತು. ಬಂಗಾರದಂತಹ ಬಾಳೆ ಹಣ್ಣನ್ನ ಬೆಳೆದಂತ ರೈತನಿಗೆ ಈಗ ಸಿಡಿಲು ಕೂಡ ಬಡದಂತಾಗಿರುವಂಥದ್ದು. ಯಾಕಂದ್ರೆ ಆತನ ರೈತ ವೆಂಕಟೇಶ್ ಏನಿದ್ದಾನೆ, ವೆಂಕಟೇಶನ ಪತ್ನಿಯ ಒಂದು ಮಾಂಗಲ್ಯ ಸರ ಆಗಿರೋದು, ಚಿನ್ನದ ಆಭರಣಗಳನ್ನ ಒತ್ತೆ ಇಟ್ಟು ಬಂಗಾರದಂತಹ ಬಾಳೆ ತೋಟವನ್ನ ಮಾಡಿದ್ದ. ಆತನ ಬಾಳಿಗೆ ಬಂಗಾರ ಆಗ್ಬೇಕಾಗಿತ್ತು. ಆದ್ರೆ ಯಾವಾಗ ಮಳೆ ಆಯಿತು ಆತನ ಬಾಳು ಇವಾಗ ಸಾಕಷ್ಟು ತೊಂದರೆಗೆ ಈಡಾಗಿದೆ. ಯಾಕಂದ್ರೆ ಬಂಗಾರದಂತಹ ಬೆಳೆ ಕೂಡ ಇನ್ನೇನು ರೈತರ ಕೈಗೆ ಸೇರ್ಬೇಕಾಗಿತ್ತು. ಅವಾಗ ಈ ಒಂದು ಅಕಾಲಿಕ ಮಳೆ ಸುರಿದ್ರಿಂದ ಆ ಬಾಳೆ ತೋಟ ಸಮೃದ್ಧವಾಗಿ ಬೆಳೆದಂತಹ ಬೆಳೆಯನ್ನ ಸರ್ವನಾಶ ಮಾಡಿಬಿಟ್ಟಿದೆ. ಹೀಗಾಗಿ ರೈತರು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಹೀಗಾಗಿ ನಮಗೆ ಸರ್ಕಾರ ಪರಿಹಾರವನ್ನ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾನೆ. ಯಾಕಂದ್ರೆ 3 ಎಕರೆಯಲ್ಲಿ ಬೆಳೆದಂತಹ ಪಪ್ಪಾಯಿ ತೋಟವು ಕೂಡ ಈಗ ಹಾನಿಯಾಗಿದೆ. ಇನ್ನು 2 ಎಕರೆ ಜಮೀನಿನಲ್ಲಿ ಬೆಳೆದಂತ ಬಾಳೆಗೂ ಕೂಡ ಹಾನಿಯಾಗಿದೆ. ಹೀಗಾಗಿ ಸಂಕಷ್ಟದಲ್ಲಿ ಸಿಲುಕಿರ್ತಕ್ಕಂಥ ರೈತನಿಗೆ ಸರ್ಕಾರ ನೆರವಾಗಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತ ಮಹಿಳೆ ಆಗಿರ್ಬೋದು ಮತ್ತು ರೈತ ವೆಂಕಟೇಶ್ ಕೂಡ ಮಾತನಾಡಿದ್ದಾನೆ. ಏನೆಲ್ಲ ಮಾತನಾಡಿದಾನೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. 2 ಎಕರೆ ಬಾಳೆ ಬೆಳೆದಿದ್ದೀವಿ ರೀ. ಅದು ನಿನ್ನ ಮಳೆಯಿಂದ ಗಾಳಿ ಬಿಟ್ಟು ಒಂದು 70-80% ಎಲ್ಲ ಬಿದ್ದು ಹೋಗೈತೆ ರೀ. ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡೀವಿ ರೀ. ಎಲ್ಲ ಬಂಗಾರ ಸಾಮಾನು ಒತ್ತಿ ಇಟ್ಟು ಎಲ್ಲ ಅಷ್ಟು ಮಗುವಿನ ಥರ ಬಳಸಿದ್ದೀವಿ ರೀ. ಮುಂಜಾನೆ ಬಂದಾರ ಹೊತ್ತು ಮಟ್ಟ ಇಲ್ಲೇ ಇರ್ತಾರೆ ರೀ. ಔಷಧ ನಿನ್ನ ಹೊಡೆದಾರ ನೋಡ್ರಿ ಅದಕ್ಕೆ. ಇನ್ನೊಂದು 3 ತಿಂಗಳಿಗೆ ಬರೋದ್ರಿ. ಈಗ 8 ತಿಂಗಳದ್ದು ಬೆಳೀರಿ ಇದು. ಇವತ್ತು ಬೇಡ ಈಗ ಎಲ್ಲ ಲುಕ್ಷನ್ ಆಗೈತೆ ನೋಡ್ರಿ. ಇತ್ತು ಹಂಗಿದ್ರೆ ಚಲೋನ ಬರ್ತೈತೆ ರೀ. ಈಗ ಒಂದು 10-15 ಲಕ್ಷ ರೂಪಾಯ್ದು ಪೀಕ್ ರೀ ಇದು. ಈಗ ಚಲೋತ್ನಿಂಗೆ ಬಂದ್ರೆ ಶ್ರಾವಣಕ್ಕೆ ಬರ್ತೈತೆ ರೀ. ರೇಟ್ ಇರ್ತೈತೆ ರೀ. ರೇಟ್ ಇದ್ರೆ ಆವಾಗ ಗಣೇಶ ಚೌತಿ ಮಟ್ಟ ರೇಟ್ ಇರ್ತೈತೆ ರೀ. ನಮ್ಗೇನು ಲುಕ್ಷನ್ ಹಾಕಿದ್ದಿಲ್ಲ ರೀ. ಎಲ್ಲರೂ ಅಲ್ಲಿ ನಮ್ಮ ಅಕ್ಕರು ಅವರೆಲ್ಲ ಮಾಡೋದು ನೋಡಿ ನಾವು ಈ ವರ್ಷ ಮಾಡೀವ್ರಿ ಇಲ್ಲಿ. ಹ್ಞೂ ರೀ, ಅವರೆಲ್ಲ ಅಲ್ಲಿ ಚಲೋ ತೆಗಿತಾರೆ ರೀ. ಅದನ್ನ ನೋಡಿ ನಾವು ಹೊಸಾಗಿ ಹಿಂಗೆ ಮಾಡಕ್ಕೆ ಹೋದ್ರೆ ಹಿಂಗೈತೆ ನೋಡ್ರಿ. ತಾಳಿ ಚೈನ ಇಟ್ಟಿವ್ರಿ, ಒಂದು ಚೈನ ಉಂಗುರ ಇಟ್ಟಿವ್ರಿ, ಒಂದು ನಕ್ಲಿಸ್ ಇತ್ತು ಅದನ್ನ ಇಟ್ಟಿವ್ರಿ. ಇಲ್ಲೇ ಬ್ಯಾಂಕ್ನಾಗ ಅದ ನೋಡ್ರಿ. ಬೇಕಾರೆ ಪೀಕ್ ಬಂದಿಂದ ಬಿಡಿಸ್ಕೊಳೋದ್ರಿ. ಏನು ಕೇಳ್ತೀರಿ ರೈತರ ಬೆಳೆ ಮತ್ತೆ ಹೊಳ್ಳಿ ಮಾಡ್ಬೇಕಂದ್ರೆ ಮತ್ತೆ ಒತ್ತಿ ಇಡ್ಬೇಕ್ರಿ, ಮತ್ತೆ ಶುರು ಮಾಡ್ಬೇಕ್ರಿ. ಈಗ ಬಿಡಿಸ್ಕೊಳಕ್ಕೂ ದಾರಿ ಇಲ್ದಂಗೆ ಆತು ನೋಡ್ರಿ ಈ ವರ್ಷ.
ಎಲ್ಲ ಈಗ ನೋಡ್ತಕ್ಕದ್ರಿ ಮಂದಿ ನಿಂತು ನೋಡೋಕಿದ್ರಿ. ಇನ್ನು ನಮ್ಮನ್ನು ನೋಡಿ ಎಷ್ಟೋ ಮಂದಿ ಹಾಕರಿದ್ರಿ, ಬೆಳಿತಾವೆ ನಮ್ಮ ಭೂಮಿಗೆ, ನಾವು ಇಷ್ಟು ದಿನ ಏನು ಹಾಕೇ ಇಲ್ಲ ಅಂತಂದು. ಇವತ್ತು ಜೀವಣ್ಣರು ಸಾಹೇಬ್ರು ಅವರೆಲ್ಲ ಕೇಳ್ಯಾರ್ರಿ, ಚಲೋತ್ನಂಗೆ ಬೆಳಿತಾವ್ರಿ, ಬೆಳೆ ಬಂದೈತೆ ನಿಮ್ದು ಹಂಗೆ ಹಿಂಗೆ ಅಂತ ಮಂದ್ರಿ. ಆದ್ರೆ ಈಗ ನೋಡಿ ಮತ್ತೆ ಎಲ್ಲರೂ ಏನಾಯ್ತು ಬಿಡು ಅಂತಾರೆ. ಈಗ ಹಂಗೆ ಹಾಕ್ತಾರೆ ಮೇಲೆ ಗೊಬ್ಬರ. ಇವ್ರು ಸೆಲ್ಕಿಲಿ 4-5 ಆಳ್ರಿ ಸೆಲ್ಕಿಲಿ ಗೆಬರ್ ಹಾಕಿ ಹೊಳ್ಳಿ ಮುಚ್ತಾರ್ರಿ. ಅದಕ್ಕೆ ಮುಚ್ಚಿ ಮಾಡ್ತಾರ್ರಿ. ಅಲ್ಲಿ ಹುಲ್ಕೋಟ್ಲಿಂದ ಗೊಬ್ಬರ ತರ್ತಾರೆ. ಬರೀ ನಾವು ಸಗಣಿ ಗೊಬ್ಬರ ಬಿಟ್ರೆ ಬೇರೆ ಯಾವ ಗೊಬ್ಬರನೂ ಹಾಕಂಗಿಲ್ಲ ರೀ. ಹಣ್ಣು ಟೇಸ್ಟ್ ಬರ್ತೈತೆ ಅಂತೇಳಿ ಅವ್ರು ಉಮೇಶರ್ ಅಂತಂದು ಎಲ್ಲ ಇದನ್ನು ಮಾಡ್ತಾರೆ. ಏನೇನು ಹಾಕ್ಬೇಕನ್ನಾದ್ರೆ ಅವ್ರನ್ನ ಸಲಹೆಯಿಂದ ಎಲ್ಲ ಬೆಳೆದಿವಿ. ಚಲೋನ ಆಗಿತ್ತು ಬಿಡ್ರಿ. ನಿನ್ನೆ ಮಳೆಗೆ ಹಿಂಗಾಗೈತೆ ನೋಡ್ರಿ. ಯಾವ್ದೇನು ಎಡ ಆಗಿದ್ದಿಲ್ರಿ. ನಮ್ಮ ಭೂಮಿಗೆ ಬರ್ತೈತೆ ಅನ್ನೋದು ಗ್ಯಾರಂಟಿನ ಆಗಿತ್ತು ರೀ. 4 ಎಕರೆ ಜಮೀನು ರೀ ನಮ್ಮದು. 2 ಎಕರೆ ಪಪ್ಪಾಯಿ, 2 ಎಕರೆ ಬಾಳೆ ಹಾಕಿವಿ. ಬಾಳೆ ಈಗಾಗಲೇ ಇನ್ನೂ ಒಂದು 3 ತಿಂಗಳು ಬರ್ತೈತೆ ರೀ. ನಿನ್ನೆ ಗಾಳಿ ಮಳೆಗೆ ಬಂದು ಎಲ್ಲ ಬಿದ್ದು ಬಿಡ್ತು. ಇನ್ನೊಂದು 3 ತಿಂಗಳು ಕಡಿಮೆ ಅಂದ್ರೆ ಒಂದು 15-18 ಲಕ್ಷ ಮಟ್ಟ ಆಗೋದು. ಒಂದೊಂದು ಚಿಪ್ ತೋರಿಸಿವಲ್ರಿ. ಈಗ 15 ಚಿಪ್ ಮಟ್ಟ ಐತಿ. ಹಾಂ, ಒಂದು ಕಡಿಮೆ ಅಂದ್ರೆ ಒಂದು 4-4 ಲಕ್ಷ ರೂಪಾಯಿ ಖರ್ಚು ಮಾಡೀವಿ ಒಂದೊಂದು ಹೊಲಕ್ಕೆ ರೀ. ಆ ಹೊಲಕ್ಕೆ 3 ಲಕ್ಷ ಖರ್ಚು ಮಾಡಿ ಪಪ್ಪಾಯಿ ಅದೆಲ್ಲ ಕಾಯೆಲ್ಲ ಓದ್ರ ಹೋಗೈತ್ರಿ. ಇದು ಹಿಂಗಾಗೈತಿ. ಮತ್ತು ಏನು ₹1 ಲಾಭದಾಗ ಆತ್ರಿ. ದುಡಿದ್ರ ಬರ್ತಿಲ್ಲ ಉಳಿದ್ರಾಗ 80% ಹಾಳಾಗೈತೆ ರೀ. ಹಾಂ, ಇದು ಫಸ್ಟ್ ರೀ. ಯಾರು ಹಾಕಿಲ್ರಿ. ನಮ್ಮ ನೋಡಿ ಭಾಳ ಮಂದಿ ಹಾಕೋರಿದ್ರಿ. ಇನ್ನು ಹಾಕೋದಿಲ್ಲ ರೀ ಯಾರು ಇದನ್ನ ನೋಡಿ. ಹಾಂ ರೀ, ಹಿಂಗಾಗತ್ತೆ. ಕೇಳಿದ್ರಲ್ಲ ರೈತರ ಮಾತನ್ನ. ಯಾಕಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಗೊಬ್ಬರ ಬೀಜ ಎಲ್ಲ ಹಾಕಿ ನೀರು ಹಾಯಿಸಿ ಸಮೃದ್ಧವಾಗಿ ಬೆಳೆದ ನಿಂತ ಬೆಳೆಗೆ ಏನು ಅಕಾಲಿಕವಾಗಿ ಸುರಿದಂತಹ ಮಳೆ ಆತನ ರೈತನ ಬದುಕನ್ನೇ ಮುರಾಬಟ್ಟೆ ಮಾಡಿಬಿಟ್ಟಿದೆ. ಹೀಗಾಗಿ ಆ ರೈತ ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಹೀಗಾಗಿ ಆ ಒಂದು ಸಂಕಷ್ಟಕ್ಕೆ ಸಿಲುಕಿರುವಂತಹ ರೈತನ ನೆರವಿಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಬರಬೇಕಾಗಿದೆ. ಬಂದು ಈಗಾಗಲೇ ಏನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ರೈತನ ಜಮೀನಿಲಾದಂತಹ ಹಾನಿಯ ಬಗ್ಗೆ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಸರ್ಕಾರಕ್ಕೆ ಕೂಡ ವರದಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿ ಕೂಡ ಮಾತನಾಡಿದ್ದಾರೆ. ಇನ್ನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನಾವು ನಿಂಗಪ್ಪ ವೆಂಕಟಾಪುರ ಅಂತೇಳಿ ತೋಟಗಾರಿಕೆ ಇಲಾಖೆ ಗದಗಲಿಂದ. ಇವರು ಹೊಸಮನಿ ಕುಟುಂಬದವರು ನಮ್ಮ ಆಫೀಸಿಗೆ ಬಂದು ಬೆಳಗ್ಗೆ ಹಿಂಗ್ರಿ ನಾವು 2 ಎಕರೆ ಬಾಳೆ ಹಚ್ಚಿದ್ವಿ. ನಿನ್ನೆ ಸಾಯಂಕಾಲ ಅಕಾಲಿಕ ಮಳೆ ಮತ್ತು ಗಾಳಿಯಿಂದ ನಮ್ಮದು ಬಾಳೆ ಹಾನಿಯಾಗೈತೆ ಅಂದರು. ಅವ್ರ ಕುಟ್ಟಿಗೆ ಬಂದು ವಿಸಿಟ್ ಮಾಡಿದ್ವಿ. 2 ಎಕರೆ ಬಾಳೆ ಹಚ್ಚಾರ. ಒಂದು 6 ತಿಂಗಳದ್ದು ಬೆಳೆ ಐತಿದು. ಇನ್ನು 2 ತಿಂಗಳದಾಗ ಇದು ಕಾಯಿ ಕಚ್ಚಿ ಇದು ಇಳುವರಿ ಬರ್ತಿತ್ತು. ಇದು ಒಂದು 70% ಹಾನಿಯಾಗೈತಿ. ಇದನ್ನು ಮೇಲಾಧಿಕಾರಿಗಳಿಗೆ ಅವ್ರಿಗೆ ಬೆಳೆ ಹಾನಿ ಕೊಡ್ಸಕ್ಕೆ ನಾವು ರಿಪೋರ್ಟ್ ಮಾಡ್ತೀವಿ. ಕೇಳಿದಲ್ಲ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮಾತನ್ನ. ಯಾಕಂದ್ರೆ ಅಕಾಲಿಕ ಮಳೆ ಸುರಿದ್ರಿಂದ ತೋಟಗಾರಿಕಾ ಬೆಳೆಗಳು ಕೂಡ ಈಗ ಸಂಪೂರ್ಣವಾಗಿ ಹಾನಿಯಾಗಿದ್ದಾವೆ. ಹಾನಿಯಾದಂಥ ಬೆಳೆಗಳಿಗೆ, ಹಾನಿಯಾದಂಥ ಫಸಲಿಗೆ ಸರ್ಕಾರ, ಹಾನಿಯಾದಂಥ ರೈತನ ಕುಟುಂಬಕ್ಕೆ ನೆರವಾಗಬೇಕು ಅನ್ನೋದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಹಾನಿಯಾದಂಥ ಏನು ಪ್ರದೇಶಗಳಿದ್ದಾವೆ ಗದಗ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳೇನಾಗಿದ್ದಾವೆ ಮತ್ತು ವಾಣಿಜ್ಯ ಬೆಳೆಗಳೇನು ಹಾನಿಯಾಗಿದ್ದಾವೆ ಮತ್ತು ಕೃಷಿ ಬೆಳೆಗಳೇನು ಹಾನಿಯಾಗಿದ್ದಾವೆ, ಹಾನಿಯಾದಂಥ ಬೆಳೆಗಳ ವರದಿಯನ್ನು ತರಿಸ್ಕೊಂಡು ಆದಷ್ಟು ಬೇಗ ಹಾನಿಯಾದಂಥ ರೈತರ ಕುಟುಂಬಗಳಿಗೆ ನೆರವಾಗುವಂಥ ಕೆಲಸವನ್ನ ಮಾಡಬೇಕಿದೆ. ಎಸ್ ವೀಕ್ಷಕರು, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.